ಸ್ನೇಹಿತರೆ, ಬಡತನದ ಬೇಗೆಯಲ್ಲಿ ಬೆಂದು ಸ್ವಪರಿಶ್ರಮದಿಂದ ನೃತ್ಯ ನಿರ್ದೇಶಕ, ನಟ ನಿರ್ದೇಶಕನಾಗಿ ಬೆಳೆದಿರುವ ರಾಘವ್ ಲಾರೆನ್ಸ್ ತಾವು ದುಡಿದ ಹಣದಲ್ಲಿ ಸಮಾಜ ಸೇವೆ ಮಾಡುತ್ತಾ ಸಮಾಜದಿಂದ ಗಳಿಸಿದ್ದನ್ನ ಸಮಾಜಕ್ಕೆ ಮರಳಿ ನೀಡುವ ಕಾಯಕ ಮಾಡುತ್ತಲೇ ಬರುತ್ತಿದ್ದಾರೆ. ವರ್ಷಗಳಿಂದಲೂ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವ ರಾಘವ್ ಲಾರೆನ್ಸ್ ಇತ್ತೀಚೆಗಷ್ಟೇ ತಮಿಳುನಾಡಿನ ಕೆಲವು ಆಟೋ ಚಾಲಕರ ಸಾಲವನ್ನ ತೀರಿಸಿ ಅವರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದ್ದಾರೆ. ರಾಘವ್ ಲಾರೆನ್ಸ್ ಕೆಲವು ದಿನಗಳ ಹಿಂದಷ್ಟೇ ರೈತರಿಗೆ 10 ಟ್ರ್ಯಾಕ್ಟರ್ ಉಡುಗೊರೆಯಾಗಿ ನೀಡಿದ್ರು. ರಾಘವ್ ಈ ಮಹತ್ ಕಾರ್ಯಕ್ಕೆ ಭಾರೀ ಪ್ರಶಂಸೆ ವ್ಯಕ್ತವಾಗಿತ್ತು. ಇದೀಗ ರಾಘವ್ ಲಾರೆನ್ಸ್ ಕೆಲವು ಆಟೋ ಚಾಲಕಿಯರ ಸಾಲ ಮರುಪಾವತಿ ಮಾಡಿ ಮತ್ತೊಮ್ಮೆ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ರಾಘವ್ ಲಾರೆನ್ಸ್ ಹಾಗೂ ಯೂಟ್ಯೂಬರ್ ಬಾಲಾ ಎನ್ನುವವರು ಸೇರಿ ಈ ಕಾರ್ಯಕ್ರಮ ಮಾಡಿದ್ದಾರೆ. ಕೆಲವು ಸಿನಿಮಾಗಳಲ್ಲಿ ಹಾಸ್ಯ ಪಾತ್ರಗಳಲ್ಲಿ ನಟಿಸಿರುವ ಬಾಲಾ ರಾಘವ್ ಲಾರೆನ್ಸ್ ಅನ್ನು ಆದರ್ಶವನ್ನಾಗಿ ಇಟ್ಟುಕೊಂಡು ತಮ್ಮ ಕೈಲಾದ ಸಮಾಜ ಸೇವೆ ಮಾಡ್ತಾ ಇದ್ರು. ಅವರಿಗೆ ರಾಘವ್ ಲಾರೆನ್ಸ್ ಬೆಂಬಲ ಸೂಚಿಸಿದ್ರು. ಇಬ್ಬರು ಸೇರಿ ಮೊದಲಿಗೆ ಮಹಿಳೆಯೊಬ್ಬರಿಗೆ ಹೊಸ ಆಟೋ ಉಡುಗೊರೆಯಾಗಿ ನೀಡಿದ್ರು. ಅದೇ ದಿನ ಹಲವು ಆಟೋ ಚಾಲಕರನ್ನ ಸಹ ರಾಘವ್ ಲಾರೆನ್ಸ್ ಭೇಟಿ ಮಾಡಿದ್ರು. ಆಗ ಆ ಆಟೋ ಚಾಲಕಿಯರು ತಮ್ಮ ದುಡಿದ ಬಹುಪಾಲು ಹಣ ಆಟೋ ಕೊಳ್ಳಲು ತೆಗೆದುಕೊಂಡಿದ್ದ ಸಾಲ ಮರುಪಾವತಿಗೆ ಖರ್ಚಾಗ್ತಿರುವುದಾಗಿ ಹೇಳಿಕೊಂಡಿದ್ರು. ಹಾಗಾಗಿ ಇದೀಗ ರಾಘವ್ ಹಾಗೂ ಬಾಲಾ ಸೇರಿಕೊಂಡು ಆಟೋ ಚಾಲಕಿಯರ ಬ್ಯಾಂಕ್ ಸಾಲವನ್ನ ತೀರಿಸಿದ್ದಾರೆ. ಈ ಮೂಲಕ ದುಡಿದ ಹಣ ಅವರ ಬಳಿಯೇ ಉಳಿಯುವಂತೆ ಮಾಡಿದ್ದಾರೆ. ಸ್ನೇಹಿತರೆ, ಲಾರೆನ್ಸ್ ರ ಈ ಒಂದು ಕಾರ್ಯದ ಬಗ್ಗೆ ನಿಮಗೆ ಅನಿಸುತ್ತೆ ಪದೇ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.